ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮ್ಮ ಗೊಂಬೆ ಫ್ಯಾಷನ್. ಇವತ್ತು ನಾನು ನಿಮಗೆ ಒಂದು ಲೈನಿಂಗ್ ಬ್ಲೌಸ್ನ ಒಂದು 30 ಮಿನಿಟ್ಸಲ್ಲಿ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಆಲ್ರೆಡಿ ನಾನು ಎಲ್ಲ ಪೀಸ್ನೂ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ನಾನು ಬ್ಯಾಕ್ ಸೈಡ್ ಪಾರ್ಟ್ನ ತೊಗೋತಾ ಇದ್ದೀನಿ. ಅದು ಕೂಡ ಸಿಂಪಲ್ಲಾಗಿ ಒಂದು ಡಿಸೈನ್ ಇದೆ. ನಾನು ಯಾವುದೇ ಒಂದು ಕ್ಯಾನ್ವಾಸ್ ಏನು ಕೂಡ ಯೂಸ್ ಮಾಡ್ತಾ ಇಲ್ಲ, ಹಾಗೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಅನ್ನೋದನ್ನ ಈ ವಿಡಿಯೋ ಕೊನೆಯಲ್ಲಿ ನೀವೇ ನೋಡೋರಂತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟು ಮೇನ್ ಫ್ಯಾಬ್ರಿಕ್ನ ಸೀದಾ ಇಟ್ಕೋಬೇಕು. ಲೈನಿಂಗ್ ಫ್ಯಾಬ್ರಿಕ್ನ ಅದರ ಮೇಲೆ ಇಟ್ಕೊಂಡು ನೀವು ಸೆಕ್ಯೂರ್ಗೋಸ್ಕರ ಹೀಗೆ ಪಿನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಇವಾಗ ಅವೆರಡನ್ನೂ ಜಾಯಿಂಟ್ ಮಾಡಿ ನೆಕ್ ಹತ್ರ ಫಸ್ಟು ನೆಕ್ ನಾವು ಡಿಸೈನ್ ಮಾಡ್ಕೊಂಡಿದ್ದೀವಿ ನೋಡಿ, ಡಿಸೈನ್ ಕಟಿಂಗ್ ಮಾಡಿದ್ದೀವಲ್ಲ, ಅಲ್ಲಿ ಆ ನೆಕ್ ಹತ್ರ ಫಸ್ಟು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಹೀಗೆ. ನೋಡಿ ಫ್ರೆಂಡ್ಸ್, ಏನು ಕಷ್ಟ ಇಲ್ಲ ಫ್ರೆಂಡ್ಸ್. ಆರಾಮಾಗಿ ನಾವು ಒಂದು 30 ಮಿನಿಟ್ಸಲ್ಲಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ಯಾವುದೇ ಹುಡುಗಿರಾಗಿರ್ಬೋದು, ಯಾರೇ ಆಗಿರ್ಬೋದು, ಮನೆಯಲ್ಲಿ ಸುಮ್ಮನೆ ಕೂರೋದಕ್ಕಿಂತ ಈ ಥರ ಟೈಲರಿಂಗ್ ಕಲ್ತ್ಕೊಳ್ಳಿ. ನೀವು ಕೂಡ ಬಿಸ್ನೆಸ್ ಮಾಡ್ಬೋದು. ಅಂದರೆ ನೀವೇನು ಇದರಿಂದ ಅಟ್ಲೀಸ್ಟ್ ನಿಮಗೆ ಬೇಕಾಗಿರೋ ಒಂದು ಅಮೌಂಟ್ ಆಗಿರ್ಬೋದು, ನಿಮಗೇನೋ ಒಂದು ಖರ್ಚಿರುತ್ತೆ ಅಲ್ವಾ ಹೆಣ್ಮಕ್ಳಿಗೆ ಮನೆಯಲ್ಲಿ, ಅದನ್ನು ನೀವೇ ಮಾಡ್ಕೋಬೋದು. ನೋಡಿ, ಇವಾಗ ನೆಕ್ಕದಾದ್ಮೇಲೆ ಕೆಳಗಡೆ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ ನಾನಿವಾಗ. ಟೈಲರಿಂಗ್ ಬಿಸ್ನೆಸ್ ಅನ್ನೋದು ಹೆಣ್ಮಕ್ಳಿಗೆ ಒಂದು ಲಕ್ಷ್ಮಿ ಥರ ಅಂತಲೇ ಹೇಳ್ಬೋದು. ಅಷ್ಟು ಕಲಿಯೋ ತನಕ ಕಷ್ಟ ಫ್ರೆಂಡ್ಸ್. ಕಲ್ತ ಮೇಲೆ ಆರಾಮಾಗಿ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಆ ಡಿಸೈನ್ನ ಕಟ್ ಮಾಡಿಕೊಂಡು ನಾನು ನೆಕ್ ಹತ್ರ ಅದಕ್ಕೆ ನ್ಯಾಚ್ ಹೊಡ್ಕೊತೀನಿ. ಇವಾಗ ಆ ಫ್ಯಾಬ್ರಿಕ್ ನಮಗೆ ಮುಂದೆ ಅಂದರೆ ದಾರ ಮತ್ತು ಉಕ್ಕಾಕ್ತೀವಲ್ಲ, ಆ ಪಟ್ಟಿಗೆ ಬೇಕಾಗುತ್ತೆ. ಅದಕ್ಕೆ ಆ ಫ್ಯಾಬ್ರಿಕ್ನ ಎತ್ತಿಟ್ಕೊಂಡೆ ನಾನು. ನೋಡಿ, ಇವಾಗ ನೀಟಾಗಿ ನ್ಯಾಚ್ ಹೊಡ್ಕೊಂಡು ಅದನ್ನು ನೋಡಿ ಸ್ವಲ್ಪ ಹುಷಾರಾಗಿ ನ್ಯಾಚ್ ಹೊಡ್ಕೊಳ್ಳಿ ಫ್ರೆಂಡ್ಸ್. ನ್ಯಾಚ್ ಹೊಡ್ಕೊಳ್ಳುವಾಗ ಒಂದು ಹೇಳ ಫ್ರೆಂಡ್ಸ್, ಸುಮ್ಮನೆ ಕೂತಿದ್ರೆ ಹೆಣ್ಮಕ್ಳು ಯಾರು ಕೂಡ ₹1 ಅದರಲ್ಲೂ ಈಗಿನ ಕಾಲದಲ್ಲಿ ಯಾರು ಕೂಡ ₹1 ಕೊಡೋದಕ್ಕೂ ಕೂಡ ಬರಲ್ಲ. ನಮ್ಮ ದುಡಿಮೆ ನಮ್ಮ ಕೈನಲ್ಲಿ ಇರಬೇಕು. ಒಂದು 4 ಕಾಸು ನಾವು ಸಂಪಾದನೆ ಮಾಡಿದಾಗ ಜನಗಳು ಕೂಡ ಹತ್ರ ಬರ್ತಾರೆ. ಅದೇ ದುಡ್ಡಿಲ್ಲ ಅಂದರೆ ಯಾರು ಹತ್ರ ಬರಲ್ಲ. ಅಟ್ಲೀಸ್ಟ್ ಯಾರು ಬರೋದು ಬೇಡ, ಏನು ಬೇಡ ಫ್ರೆಂಡ್ಸ್, ಯಾರು ಸಹವಾಸನೂ ಬೇಡ. ಸುಮ್ಮನೆ ಒಂದು ಹೇಳ ಫ್ರೆಂಡ್ಸ್, ಅಂದರೆ ಇದನ್ನು ನಾನು ಜನರಲ್ಲಾಗಿ ಹೇಳ್ತಾ ಇದ್ದೀನಿ. ಅಕ್ಕಪಕ್ಕದ ಮನೆ ಅವ್ರಿವ್ರ ಮನೇಲಿ ಕೂತ್ಕೊಂಡು ಅವ್ರಿವ್ರ ಬಗ್ಗೆ ಮಾತಾಡೋ ಅಂಥವ್ರೆ ಜಾಸ್ತಿ ಈಗಿನ ಕಾಲದಲ್ಲಿ. ನೋಡಿದ್ದೀರಾ, ಮಾಡೋಕ್ಕೆ ಬೇರೆ ಕೆಲಸ ಇರಲ್ಲ. ಸೊ ಅವ್ರಿವ್ರ ಬಗ್ಗೆ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಅವ್ರಿವ್ರ ಬಗ್ಗೆ ಆಡ್ಕೊಳ್ಳೋ ಅಂಥ ಜನನೇ ಜಾಸ್ತಿ. ಅದ್ರ ಬದಲು ಈ ಥರ ಒಂದು ವಿದ್ಯೆನ ಕಲ್ತ್ಕೊಂಡು ನಾವೇ ಮನೆಯಲ್ಲಿ ಮಾಡೋದ್ರಿಂದ ನಮ್ಮ ಕೈಗೂ ಕಾಸು ಬರುತ್ತೆ. ಯಾವ ಒಂದು ಟೆನ್ಷನ್ ಏನೂ ಇರಲ್ಲ. ಎಲ್ಲರ ಜೊತೆ ಇರೋದು ಎಷ್ಟು ವರ್ಷ, ಈಗಿನ ಕಾಲದಲ್ಲಿ ಎಷ್ಟು ವರ್ಷ ಇರ್ತೀವಿ, ಏನಿರ್ತೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್. ಎಲ್ಲರ ಜೊತೆನೂ ನಗ್ನಗ್ತಾ ಇರೋಣ. ಅದ್ರ ಜೊತೆಗೆ ನಮ್ಮ ಬಿಸ್ನೆಸ್ನೂ ಕೂಡ ಬಿಲ್ಡ್ ಮಾಡ್ಕೊಳ್ಳೋಣ. ನಾವೇನು ಜಾಸ್ತಿ ಹೊಲಿಯೋದು ಬೇಡ. ಡೈಲಿ ನೀವು ಕಲಿತು ಒಂದು ಬ್ಲೌಸ್ ಅಥವಾ 2 ಬ್ಲೌಸ್ ಸ್ಟಿಚ್ ಮಾಡೋದ್ರಿಂದ ನಿಮ್ಮ ಖರ್ಚಿಗೆ ನಿಮ್ಮ ಯಜಮಾನರು ದುಡಿತಾ ಇರ್ಬೋದು, ನಿಮ್ಮ ಹತ್ರ ಎಷ್ಟೇ ಇರ್ಬೋದು, ಅಂದರೆ ನಾನು ದುಡಿಮೆ ಅನ್ನೋದು ನಮ್ಗೆ ಎಷ್ಟು ಖುಷಿ ಇರುತ್ತಲ್ವ. ನೋಡಿ, ಡಿಸೈನ್ ಈ ಥರ ಬಂದಿದೆ. ನೋಡಿದ್ರಲ್ಲ, ನೆಕ್ಕೆ ಎಷ್ಟು ಫಿನಿಶಿಂಗ್ ಚೆನ್ನಾಗಿ ಬಂತು. ಆ ಥರ ಕಲ್ತ್ಕೊಬೋದು. ಟೈಲರಿಂಗ್ ಕಲಿಯೋದೇನು ತುಂಬ ಕಷ್ಟ ಏನಲ್ಲ. ನಾನು ಹಾಕ್ತಾ ಇರೋ ವೀಡಿಯೋಸ್ ಅಪ್ಡೇಟು ನೀವು ಫಸ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ವೀಡಿಯೋನೂ ನೋಡ್ತಾ ಬನ್ನಿ. ಆರಾಮಾಗಿ ಕಲ್ತ್ಕೊಬೋದು. ಎಷ್ಟು ಈಸಿ ಗೊತ್ತಾ ಫ್ರೆಂಡ್ಸ್ ನಾವು ಒಂದು ಬ್ಲೌಸ್ ಸ್ಟಿಚ್ ಮಾಡೋದು. ಡಿಸೈನ್ ಅಂದರೆ ಪ್ಯಾಚ್ ವರ್ಕು, ಬೇರೆ ಒಂದು ಡಿಸೈನ್ಗಳಾದರೆ ಅದು ತುಂಬ ಟೈಮ್ ತೊಗೋಬೋದು. ಬಟ್ ನಾವು ಲೈನಿಂಗ್ ಹಾಕಿ ಹೊಲಿಯೋ ಬ್ಲೌಸ್ನ ಆರಾಮಾಗಿ 30 ಮಿನಿಟ್ಸಲ್ಲಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ಇವಾಗ ನೀವು ನೋಡ್ತಾನೇ ಇದ್ದೀರಾ ನಾನು ಸ್ಟಿಚ್ ಮಾಡೋದನ್ನು. ನೋಡಿ, ಬ್ಯಾಕ್ ಸೈಡು ಸ್ಟಿಚ್ ಮಾಡಿಬಿಟ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಸೈಡ್ ಸ್ಟಿಚಿಂಗ್ ಹಾಗೇ ಹೋಯ್ತು. ನೋಡಿದ್ರಲ್ಲ,
ಒಂದು 5 ಮಿನಿಟ್ಸ್ ಅಷ್ಟರ ಒಳಗಡೆ ಬ್ಯಾಕ್ ಪಾರ್ಟ್ನ ಸ್ಟಿಚಿಂಗ್ ಮುಗೀತು ನನಗೆ. ಕಟ್ ಮಾಡ್ಕೊಂಬಿಟ್ಟು ನೋಡಿ ರೆಡಿ ಆಯಿತು. ಅದು ಒಂದು ಸಿಂಪಲ್ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೀವೇ ನೋಡ್ಕೊಬೋದು. ನಾನು ಫ್ರೆಂಡ್ಸ್ ಅದು ಕಿನ್ನರಿ ಹಾಕಿರ್ತೀನಲ್ಲ, ಅದ್ರ ಪಕ್ಕದಲ್ಲಿ ನಾನು ಒಂದು ಪಾಯಿಂಟೆಡ್ ಥರ ನಾನು ಇನ್ನೊಂದು ಸ್ಟಿಚ್ನ ಯಾವಾಗಲೂ ಕೂಡ ಹಾಕೋತೀನಿ. ಯಾಕೆಂದರೆ ಗ್ರಿಪ್ಪಾಗಿ ಕೊಡುತ್ತೆ ಈ ಥರ ಡಿಸೈನ್, ಸಿಂಪಲ್ ಡಿಸೈನ್ ಇಟ್ಟಾಗ. ಆಮೇಲೆ ಫಿನಿಶಿಂಗ್ ಕೂಡ ನೀಟಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ನಾನು ಯಾವಾಗಲೂ ಒಂದು ಎಕ್ಸ್ಟ್ರಾ ಸ್ಟಿಚ್ನ, ಪಾಯಿಂಟೆಡ್ ಸ್ಟಿಚ್ನ ಹಾಕೋತೀನಿ. ನೋಡಿ ಇವಾಗ ಹಾಕ್ಕೊಂಡೆ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್. ಇವಾಗ ನೆಕ್ಸ್ಟು ನಾನು ಕಟೋರಿ ಪೀಸ್ನ ನಾನು ತೊಗೋತೀನಿ ನೆಕ್ಸ್ಟು ನಾನು ಸ್ಟಿಚ್ ಮಾಡೋದಕ್ಕೆ. ಫಸ್ಟು ನಾನು ಬ್ಯಾಕ್ ಪಾರ್ಟ್ ಸ್ಟಿಚ್ ಆದಮೇಲೆ ನೋಡಿ ಕಟೋರಿ ಪೀಸ್ ಆಲ್ರೆಡಿ ನಾವು ರೆಡಿ ಇಟ್ಕೊಂಡಿರ್ತೀವಿ. ಇದನ್ನು ಕೂಡ ನಾವು ಫಸ್ಟು ಸೀದಾ ಇಟ್ಕೊಬೇಕು ಫ್ರೆಂಡ್ಸ್. ಕಟೋರಿ ಪೀಸ್ನ ಫಸ್ಟು ಈ ಥರ ಸೀದಾ ಅಪೋಸಿಟ್ ಇಟ್ಕೊಂಡು ಅದ್ರ ಮೇಲೆ ನಾವು ಫಸ್ಟು ಲೈನಿಂಗ್ ಕರೆಕ್ಟಾಗಿ ಕಟ್ ಮಾಡಿರ್ತೀವಲ್ಲ ಅದನ್ನು ಇಟ್ಕೊಂಡು, ಆಮೇಲೆ ಎಕ್ಸ್ಟ್ರಾ ಕ್ಲಾತ್ ಇದಕ್ಕೆ 3 ಪೀಸ್ ಅಟ್ಯಾಚ್ ಮಾಡೋದ್ರಿಂದ ಎಕ್ಸ್ಟ್ರಾ ಕ್ಲಾತ್ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಬೇಕು. ಫಸ್ಟು 3 ಸೇರಿಸಿ ನೋಡಿ ಹೀಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಒಂದು ಹೇಳ ಫ್ರೆಂಡ್ಸ್, ಅಂದರೆ ನಾನೀಗ ಬ್ಲೌಸ್ ಸ್ಟಿಚ್ ಮಾಡೋದನ್ನ ಜಸ್ಟ್ ನನ್ನ ಮಗಳು ಪಕ್ಕದಲ್ಲಿ ಕುತ್ಕೊಂಡು ನೋಡಿ ನಾನು ಯಾವುದಾದ್ಮೇಲೆ ಯಾವುದನ್ನ ಎತ್ಕೊಂಡು ನಾನು ಸ್ಟಿಚ್ ಮಾಡ್ತೀನಿ ಅನ್ನೋದು ಅವಳು ಬಾಯಲ್ಲೇ ಹೇಳಿಬಿಡ್ತಾಳೆ. ಹೇಳಬೇಕು ಅಂದರೆ ಅಷ್ಟು ಬೇಗ ಅವಳಿಗೆ ಮೈಂಡ್ಗೆ ಹೋಗಿದೆ. ಇದಾದಮೇಲೆ ಇದಮ್ಮ ಎತ್ಕೊಂಡು ಇದು ಸ್ಟಿಚ್ ಮಾಡ್ತಾರೆ, ಇದಾದ ತಕ್ಷಣ ಇದು ಎತ್ಕೊಂಡು ಸ್ಟಿಚ್ ಮಾಡ್ತಾರೆ ಅನ್ನೋದು ಅವಳು ಬಾಯಲ್ಲೇ ಹೇಳಿ ಮುಗಿಸ್ಬಿಡ್ತಾಳೆ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನ. ನೋಡಿ ಹಂಗಂಗೆ ಅಟ್ಯಾಚ್ ಮಾಡ್ಕೋತಾ ಬಂದರೆ ನಮಗೆ ಟೈಮಿಂಗ್ ಕೂಡ ಸೇವ್ ಆಗುತ್ತೆ. ಒಂದೊಂದನ್ನೇ ಸ್ಟಿಚ್ ಮಾಡ್ಕೋತಾ ಕೂತ್ಕೋಬೇಡಿ. ನೋಡಿ ಇವಾಗ ಇದನ್ನು ಉಲ್ಟಾ ಮಾಡಿ ನಾನು ಸ್ಟಿಚ್ ಮಾಡ್ಕೋತೀನಿ. ಅದ್ರ ಪಕ್ಕನೇ ಫ್ರೆಂಡ್ಸ್ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಬ್ಲೌಸ್ನ ಸ್ಟಿಚ್ ಮಾಡ್ಕೋತಾ ಬರಬೇಕು. ನೋಡಿ ಒಂದರಿಂದ ಒಂದು ನಾನು ಹೇಗೆ ಕೊಟ್ಕೊತಾ ಇದ್ದೀನಿ ಅಂತ ನೋಡಿ. ಇವಾಗ ಅಳತೆ ಕರೆಕ್ಟಾಗಿ ಕಟ್ ಮಾಡಿದ್ನಲ್ಲ ನಾನು ಲೈನಿಂಗು, ಅದ್ರ ಮೇಲೆ ಪೂರ್ತಿ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನಾನು ಅಲ್ಲಿ ಕಟ್ ಮಾಡ್ಕೋತೀನಿ. ನೋಡ್ತಾ ಇದ್ದೀರಲ್ಲ, ನೋಡಿ ಇವಾಗ ಇಷ್ಟು ಸ್ಟಿಚ್ ಆದಮೇಲೆ ಇವಾಗ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಹೇಳ ಫ್ರೆಂಡ್ಸ್, ನೀವು ಬೇರೆದಕ್ಕೆ ಖರ್ಚು ಮಾಡ್ತೀನಿ ಅಂದ್ಕೋಬೇಡಿ. ಇವಾಗ ನೀವೇ ಬೇರೆ ಕಡೆ ಸ್ಟಿಚ್ ಕೊಡೋದಕ್ಕೆ ಎಷ್ಟೆಲ್ಲ ದುಡ್ಡುಗಳನ್ನ ಖರ್ಚು ಮಾಡ್ತೀರಾ. ಅಟ್ಲೀಸ್ಟ್ ನಾವು ಕಸ್ಟಮರ್ಗೆ ಹೊಲಿತೀವೋ ಇಲ್ವೋ, ನಮ್ಮ ಬ್ಲೌಸ್ ನಾವು ಹೊಲ್ಕೊಳ್ಳೋದ್ರಿಂದ ಕೂಡ ನಮಗೆ ಎಷ್ಟು ಉಪಯೋಗ ಇರುತ್ತೆ. ಅದರಲ್ಲೇ ನಮ್ಮದು ತುಂಬ ದುಡ್ಡು ಉಳಿತಾಯ ಆಗುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ, ಕಟೋರಿ ಪೀಸ್ ರೆಡಿ ಆಯಿತು. ಇವಾಗ ನಾನು ಫ್ರಂಟ್ ಪಾರ್ಟ್ನ ತೊಗೋತಾ ಇದ್ದೀನಿ. ಫ್ರಂಟ್ ಪಾರ್ಟನ್ನು ಕೂಡ ಇವಾಗ ನಾನು ಮೇನ್ ಫ್ಯಾಬ್ರಿಕ್ನ ಸೀದಾ ಇಟ್ಕೊಂಡು ಲೈನಿಂಗ್ ಫ್ಯಾಬ್ರಿಕ್ನ ಅದ್ರ ಮೇಲೆ ಇಟ್ಕೊಂಡು ನೆಕ್ ಪಾರ್ಟ್ನ ಫಸ್ಟ್ ಸ್ಟಿಚ್ ಮಾಡ್ಕೊತೀನಿ. ನೋಡಿ ನೆಕ್ ಪಾರ್ಟ್ನ ಒಂದು ಪಾಯಿಂಟೆಡ್ ಸ್ಟಿಚ್ ಥರ, ಅಂದರೆ ಒಂದು ಅರ್ಧ ಇಂಚು ನ್ಯಾಚ್ ಹೊಡಿಯೋದಕ್ಕೆ ಬಿಟ್ಟು ನಾನು ಸ್ಟಿಚ್ ಮಾಡ್ಕೋತೀನಿ ಫ್ರೆಂಡ್ಸ್. ಅಂದರೆ ಹೊಸಬ್ರು ಏನಾರು ಆಗಿದ್ರೆ ಇದಕ್ಕೂ ಕೂಡ ನೀವು ಪಿನ್ ಹಾಕಿ ಸೆಕ್ಯೂರ್ ಮಾಡಿಕೊಂಡು ಸ್ಟಿಚ್ ಮಾಡಿ. ಫ್ಯಾಬ್ರಿಕ್ ಆ ಕಡೆ ಈ ಕಡೆ ಹಳ್ಳಾಡಿದ್ರೆ ಅದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ, ಫಿಟ್ಟಿಂಗು ನೀಟಾಗಿ ಕೂರಲ್ಲ. ನೋಡಿ ಈ ಥರ. ಮತ್ತು ಅದನ್ನು ಉಲ್ಟಾ ಮಾಡಿಕೊಂಡು ನ್ಯಾಚ್ ಹೊಡ್ಕೊಂಡು ಉಲ್ಟಾ ಮಾಡಿಕೊಂಡು ಇವಾಗ ಒಂದು ಕಿನ್ನರಿ ಸ್ಟಿಚ್ನ ಹಾಕೋತೀನಿ ಫಸ್ಟು. ನೋಡಿ ನೆಕ್ ಹತ್ರ ಈಗ ಕಿನ್ನರಿ ಸ್ಟಿಚ್ನ ಹಾಕ್ಕೊಂಡೆ. ಇದಾದ ತಕ್ಷಣ ನಾನು ಸುತ್ತ ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಅಂದರೆ ಲೈನಿಂಗ್ನ ನಾನು ಯಾವಾಗಲೂ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರ್ತೀನಿ. ಮೇನ್ ಫ್ಯಾಬ್ರಿಕ್ನ ಅದ್ರ ಮೇಲಿಟ್ಟು ಕಟ್ ಮಾಡಿರ್ತೀನಿ. ಈಗ ಅದ್ರ ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಬಿಟ್ಟು ಫಸ್ಟು ನಾವು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನಾವು ಕಟ್ ಮಾಡ್ಕೊಂಬಿಡೋಣ. ನೋಡಿ ಅದ್ರ ಸುತ್ತ ನೀಟಾಗಿ ನಾನು ಸ್ಟಿಚ್ ಹಾಕ್ಕೊಂಡಿರ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಪಕ್ಕದಲ್ಲಿ ಅಂದರೆ ನೆಕ್ ಪಕ್ಕ ನಾನು ಕಿನ್ನರಿ ಹಾಕಿದ್ನಲ್ಲ, ಅದ್ರ ಪಕ್ಕ ಇವಾಗ ಪಾಯಿಂಟೆಡ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ನೋಡಿ ಅಲ್ಲಿ ಹಾಗೆ ಉಲ್ಟಾನೇ ಹಾಕೊಂಡ್ಬಿಟ್ಟೆ. ಇದರಿಂದ ನಮಗೆ ಹೇಳಿದ್ನಲ್ಲ ಟೈಮಿಂಗ್ ಸೇವ್ ಆಗುತ್ತೆ. ಆದ್ದರಿಂದ ನಾನು ಎಷ್ಟು ಫಾಸ್ಟಾಗಿ ಆಗುತ್ತೋ ಅಷ್ಟು ಫಾಸ್ಟಾಗಿ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಎಷ್ಟು ಟೈಮ್ ಉಳ್ಸೋಕ್ಕಾಗುತ್ತೋ ಅಷ್ಟು ಟೈಮ್ನ ನಾನು ಉಳಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾವು ಕರೆಕ್ಟಾಗಿ ಮಾಡಿದ್ರೆ ಒಂದು ಬ್ಲೌಸ್ ಕಟಿಂಗ್ನ ನಾವು 15 ನಿಮಿಷದಲ್ಲಿ ಮಾಡ್ಬೋದು. ಹಾಗೆ ಒಂದು ಬ್ಲೌಸ್ ಸ್ಟಿಚಿಂಗ್ನ ನಾವು ಅರ್ಧ ಗಂಟೆನಲ್ಲೇ ಮಾಡ್ಬೋದು. ನೋಡಿ ಇವಾಗ ಲೆಫ್ಟ್ ಸೈಡ್
ರೈಟ್ ಸೈಡ್ದಾಯಿತು, ಲೆಫ್ಟ್ ಸೈಡ್ ತೊಗೋತಾ ಇದ್ದೀನಿ. ಇದನ್ನು ಕೂಡ ನೆಕ್ ಹತ್ರ ಫಸ್ಟ್ ಅರ್ಧ ಇಂಚ್ ಬಿಟ್ಟು ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಅದೆಲ್ಲ ಫಸ್ಟೇ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್. ಸೊ ಕಟ್ ಮಾಡಿಕೊಂಡು ಇವಾಗ ನೀಟಾಗಿ ಇವಾಗ ನಾಚ್ ಹೊಡ್ಕೊತಾ ಇದ್ದೀನಿ. ನಾಚ್ ಹೊಡ್ಕೊಂಡು ಅದನ್ನು ಉಲ್ಟಾ ಮಾಡಿ ಕಿನ್ನರಿ ಸ್ಟಿಚ್ನ ಹಾಕೋಬೇಕು. ನೋಡಿ, ಇನ್ನೊಂದೇನೆಂದರೆ ಫ್ರೆಂಡ್ಸ್, ನಮಗೆ ಕೈ ತುಂಬ ಹೆಣ್ಮಕ್ಳಿಗೆ ಮನೆಯಲ್ಲಿ ಕೆಲಸ ಇರುವಾಗ ನಾವು ನಮ್ಮ ತಲೆನಲ್ಲಿ ಕೂಡ ಯಾವುದೇ ಒಂದು ಮನೆಯಲ್ಲೇ ಒಂದು ಗಲಾಟೆ ಆಗಿರ್ಬೋದು, ಅಥವಾ ಹಸ್ಬೆಂಡ್ ಜೊತೆ ಏನೋ ಒಂದು ಸಣ್ಣ ಕಿರಿಕ್ ಮಾಡ್ಕೊಂಡಿರ್ತೀವಿ, ಏನೇ ಒಂದು ಇರ್ಬೋದು ಫ್ರೆಂಡ್ಸ್, ನಾವು ಕೆಲಸಕ್ಕೆ ಅಂತ ಇಲ್ಲಿ ಬಂದು ಕೂತ್ಕೊಂಡು ನಾವು ವರ್ಕ್ ಸ್ಟಾರ್ಟ್ ಮಾಡಿದಾಗ ಅದೆಲ್ಲ ಯಾವುದು ಮೈಂಡಲ್ಲಿರಲ್ಲ. ಎಲ್ಲ ಆರಾಮ್ಸೆ ಮರೆತುಬಿಟ್ಟು ನಮ್ಮ ಕೆಲಸದ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಕೊಟ್ಕೊಂಡು ನಾವು ಹೊಲಿತಾ ಹೋಗ್ತಾ ಇರ್ತೀವಿ. ಯಾವುದೇ ಒಂದು ಟೆನ್ಷನ್ ಕೂಡ, ಇವಾಗ ನಮಗೇನು ಕೆಲಸ ಇಲ್ಲ, ಮನೆಯಲ್ಲಿ ಜಸ್ಟು ಒಂದು ಅಡುಗೆ ಮನೆ ಕೆಲಸ ಮಾಡ್ಕೊಂಡು ಕೂತ್ಬಿಟ್ಟಿದ್ದೀನಿ ಅಂದಾಗ ನಿಜ ನಾವು ಗಂಡನ ಜೊತೆ ಜಗಳ ಮಾಡಿರೋದನ್ನ ನೆನಪಿಸ್ಕೊಂಡು ಅವ್ರು ಹೀಗೆ ಅಂದರು, ಅವ್ರು ಹಿಂಗೆ ಮಾಡಿದ್ರು ಅಂತ ಅದ್ರ ಬಗ್ಗೆನೇ ಟೆನ್ಷನ್ ತೊಗೊಂಡು ತಲೆ ಕೆಡಿಸ್ಕೊತಾ ಕೂತಿರ್ತೀವಿ, ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು. ಅದೇ ನಮ್ಮ ಕೈನಲ್ಲಿ ಒಂದು ಕೆಲಸ ಇತ್ತು ಅಂದರೆ ದೇವ್ರಾಣೆಗೂ ಅವೆಲ್ಲ ಏನೂ ನೆನಪು ಬರೋಲ್ಲ. ಫಸ್ಟು ತಡೆಯಪ್ಪ ಹೋಗೋಣ, ನನ್ನ ಕೆಲಸ ಐತೆ, ನಾನು ಸ್ಟಿಚ್ ಮಾಡಬೇಕು, ಅದನ್ನು ಮುಗಿಸೋಣ ಅನ್ನೋದೇ ಮೈಂಡಿಗೆ ಬರೋದು. ಸೊ ಇಲ್ಲೂ ನಿಮಗೆ ಬೆನಿಫಿಟ್ಸ್ ಇದೆ ನೋಡಿ, ನೀವು ಕೈಯಲ್ಲಿ ಕೆಲಸ ಕಲ್ತ್ಕೊಳ್ಳೋದ್ರಿಂದ. ನೋಡಿದ್ರಲ್ಲ, ಇವಾಗ ಎರಡು ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಇವಾಗ ನಾವು ಇದಕ್ಕೋಸ್ಕರ ಚೆಸ್ಟ್ ಪಾರ್ಟ್ಗೋಸ್ಕರ ಪಾಯಿಂಟೆಡ್ ಸ್ಟಿಚ್ಗಳನ್ನ ಹಾಕೋಬೇಕಾಗತ್ತೆ. ಇವಾಗ ನಾನು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಡೌನಿಂಗ್ ಒಂದು ಸ್ಟಿಚ್ ಫಸ್ಟ್ ಹಾಕ್ಕೊಂಡೆ ನಾನು. ಹಾಗಾಗಿ ಫ್ರೆಂಡ್ಸ್, ಎರಡು ಪೀಸ್ನೂ ಒಟ್ಟೊಟ್ಟಿಗೆ ಹಿಡ್ಕೊಂಡು ಒಂದೊಂದೇ ಪಾಯಿಂಟೆಡ್ ಸ್ಟಿಚ್ಗಳನ್ನ ಹಾಕೊತಾ ಹೋಗ್ತೀನಿ. 4 ಪಾಯಿಂಟ್ ಸ್ಟಿಚ್ ಹಾಕ್ಬೇಕು ನೋಡಿ. ಇವಾಗ ಡೌನಿಂಗಲ್ಲಿ ಹಾಕ್ಕೊಂಡೆ 1 ಇಂಚದು. ನೆಕ್ಸ್ಟು ಹಂಗೆ ಫ್ರಂಟಲ್ಲಿ ಹಾಗೇ ಅದನ್ನು ಹಿಡ್ಕೊಂಡು ಒಂದ್ರ ಪಕ್ಕ ಒಂದು ನೀಟಾಗಿ, ಇವಾಗ ನೀವೇ ನೋಡ್ತಾ ಇದ್ದೀರ, ಒಂದ್ರ ಪಕ್ಕ ಒಂದು ಹಿಡ್ಕೊಂಡು ಆಲ್ರೆಡಿ ಮಾರ್ಕ್ ನಾನು ಕಟಿಂಗ್ ಮಾಡುವಾಗಲೇ ನಾನು ಮಾರ್ಕ್ ಹಾಕ್ಕೊಂಡ್ಬಿಟ್ಟಿರ್ತೀನಿ. ಸೊ 4 ಪಾಯಿಂಟು ಕೂಡ ನಾನು ಬಸ್ಟ್ಗೆ ಕೊಡೋ ಪಫ್ಗೆ ನಾನು ನೀಟಾಗಿ ಸ್ಟಿಚ್ನ ಹಾಕೋತಾ ಇದ್ದೀನಿ. ನೋಡ್ಕೊಳ್ಳಿ. ಫ್ರೆಂಡ್, ನನಗೇನಂದರೆ ನನಗೆ ಕತ್ರಿನೂ ಪಕ್ಕ ಇರಬೇಕು, ಟ್ರಿಮ್ಮರು ಇರಬೇಕು. ಸಣ್ಣ ಪುಟ್ಟ ದಾರ ಕಟ್ ಮಾಡ್ಕೊಳ್ಳೋಕ್ಕೆ ನಾನು ಟ್ರಿಮ್ಮರ್ ಯೂಸ್ ಮಾಡ್ತೀನಿ. ದೊಡ್ಡದಾಗಿ ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಅದೆಲ್ಲ ಕಟ್ ಮಾಡೋದಕ್ಕೆ ನಾನು ಕತ್ರಿನ ಯೂಸ್ ಮಾಡ್ಕೋತೀನಿ. ಸೊ ನನಗೆ ಅವೆರಡು ಪಕ್ಕದಲ್ಲಿ ಇರಲೇಬೇಕು. ಕೆಲವರು ಕತ್ರಿನಲ್ಲೇ ದಾರ ಕಟ್ ಮಾಡ್ತಾರೆ, ಬಟ್ ನನಗೆ ಟ್ರಿಮ್ಮರ್ ಯೂಸ್ ಮಾಡಿ ಅಭ್ಯಾಸ ಆಗಿದೆ. ನೋಡಿ, ಇವಾಗ 4 ಪಾಯಿಂಟ್ ಆಗ್ತಾ ಇದ್ದಂಗೆ ನೋಡಿ ನಾನು ಕಟೋರಿನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನೋಡಿ, ಫಸ್ಟ್ ಒಂದು ಕಟೋರಿ ಬಂದು ಲೆಫ್ಟ್ ಸೈಡ್ಗೆ ಸ್ಟಿಚ್ ಮಾಡುವಾಗ ಫಸ್ಟು ಕಟೋರಿ ಸೀದಾ ಇಟ್ಕೊಂಡು ಫ್ಯಾಬ್ರಿಕ್ನ ಇದನ್ನು ಉಲ್ಟಾ ಇಟ್ಕೊಂಡು ನೋಡಿ 2 ಸ್ಟಿಚ್ ಹಾಕ್ಕೊಂಡು ನಾನು ಸ್ಟಿಚ್ ಮಾಡಿಕೊಂಡೆ. ನೆಕ್ಸ್ಟ್ ಈ ಪಾರ್ಟ್ಗೆ ನಾನು ಕಟೋರಿ ಅಟ್ಯಾಚ್ ಮಾಡುವಾಗ ಕಟೋರಿನ ಉಲ್ಟಾ ಇಟ್ಕೋಬೇಕಾಗುತ್ತೆ. ನೋಡಿ, ಈ ಥರ ಹಂಗೇ ಜಾಯಿಂಟ್ ಮಾಡ್ಕೊಂಡು ಹಂಗೇ ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ನೋಡಿ, ಹೀಗೆ ಕಟೋರಿ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೂ ಕೂಡ ನಾನು ಡಬಲ್ ಸ್ಟಿಚ್ನ ಹಾಕೋತೀನಿ. ಅಟ್ಯಾಚ್ ಮಾಡೋ ಪೀಸ್ಗೆಲ್ಲ ಡಬಲ್ ಸ್ಟಿಚ್ ಹಾಕೋದೇ ಒಳ್ಳೆಯದು ಅನಿಸುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ನಮಗೆ 2 ಪಾರ್ಟು, ಫ್ರಂಟು ಲೆಫ್ಟ್ ಆ್ಯಂಡ್ ರೈಟ್ ಕರೆಕ್ಟಾಗಿ ನೋಡ್ತಾ ಇದ್ದೀರಾ, ನೆಕ್ಕಿಂದ ಹಿಡಿದು 2 ಇವಾಗ ರೆಡಿ ಆಯಿತು. ಇವಾಗ ನೆಕ್ಸ್ಟು ನಾನು ಉಕ್ಪಟ್ಟಿ ಮತ್ತು ದಾರಪಟ್ಟಿನ ಕೊಟ್ಕೊತೀನಿ. ನಾನು ಯಾವಾಗಲೂ ಲೆಫ್ಟ್ ಸೈಡ್ಗೆ ಉಕ್ಪಟ್ಟಿ ಕೊಡೋದು ಫ್ರೆಂಡ್ಸ್, ರೈಟ್ ಸೈಡ್ಗೆ ನಾನು ದಾರಪಟ್ಟಿ ಕೊಟ್ಕೊತೀನಿ. ನಾವು ಪೀಸ್ ಕಟ್ಟಿಂಗ್ ಮಾಡುವಾಗಲೇ ನಮ್ಮದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಇರುತ್ತೆ, ನೋಡ್ಕೊಂಡಿರ್ತೀರ, ಲೈನಿಂಗ್ ಫ್ಯಾಬ್ರಿಕ್ಕು. ನಾನು ಉಕ್ಪಟ್ಟಿಗೆ ನಾನು ಬರೀ ಲೈನಿಂಗ್ ಫ್ಯಾಬ್ರಿಕ್ಗೆ ಕೊಟ್ಕೊಳ್ಳೋದು, ದಾರಪಟ್ಟಿಗೆ ಮೇಯ್ನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋತೀನಿ. ನೋಡಿ, ಇವಾಗ ಅಲ್ಲಿ ಎಷ್ಟು ಪೀಸ್ ಇದೆ ಅದನ್ನ ನೋಡಿಕೊಂಡು ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ ದಾರಪಟ್ಟಿಗೆ. ನೋಡಿ, ಫಸ್ಟು ಇವಾಗ ನಾನು ಉಕ್ಪಟ್ಟಿನ ಕೊಟ್ಕೊತಾ ಇದ್ದೀನಿ ಲೆಫ್ಟ್ ಸೈಡ್ಗೆ. ನೋಡಿ, ಹಾಗೆಯೇ ಫೋಲ್ಡ್ ಮಾಡ್ಕೊಂಡು ಅಟ್ಯಾಚ್ ಮಾಡಿಕೊಂಡು ಫಸ್ಟ್ ಉಕ್ಪಟ್ಟಿ ಕೊಟ್ಕೋತಾ ಇದ್ದೀನಿ.
ಅದಕ್ಕೇನು ಇಷ್ಟೇ ಅಳತೆ ಅಂತ ಏನಿಲ್ಲ ಫ್ರೆಂಡ್ಸ್. ನಾವು ಅದು ರೆಡಿ ಆದಮೇಲೆ ನಮ್ಗೆ ಅದು ಎಷ್ಟು ಬೇಕೋ ಸ್ವಲ್ಪ ಎಕ್ಸ್ಟ್ರಾ ಫೋಲ್ಡ್ ಮಾಡಿ ಹೊಲಿಯೋದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಇಟ್ಕೊಂಡು ನಾವು ಆವಾಗಲೇ ಕಟ್ ಮಾಡ್ಕೊಂಬಿಡ್ಬೋದು. ಇಲ್ಲ ಅದನ್ನು ಕೂಡ ನೀವು ಕಟಿಂಗ್ ಮಾಡುವಾಗಲೇ ಅದನ್ನು ಮಾಡ್ಕೊತೀನಿ ಅಂದರೆ ಹಾಗೂ ಮಾಡ್ಕೋಬೋದು. ನೋಡಿ ಈಗ ಆದ ತಕ್ಷಣ ಅದನ್ನು 3 ಫೋಲ್ಡ್ ಮಾಡಿ ನಾನು ಒಟ್ಟಿಗೆನೆ, ಅದಕ್ಕೇನು ಎಕ್ಸ್ಟ್ರಾ ಸ್ಟಿಚ್ ಅವಶ್ಯಕತೆ ಇಲ್ಲವೇ ಇಲ್ಲ ಫ್ರೆಂಡ್ಸ್. ಅದು ತುಂಬ ಮಂದಕ್ಕೆ 3 ಫೋಲ್ಡ್ ಮಾಡೋದ್ರಿಂದ ಸೊ ಮಂದಕ್ಕೆ ಕೂರುತ್ತೆ. ನೋಡಿ ಹೀಗೆ ನೀಟಾಗಿ ಉಪ್ಪಟ್ಟಿ ರೆಡಿ ಆಗೇ ಹೋಯ್ತು. ನೋಡಿದ್ರಲ್ಲ. ಈಗ ನಾನು ದಾರಪಟ್ಟಿಗೆ ಸ್ವಲ್ಪ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಿ ನಾನು ದಾರಪಟ್ಟಿ ಕೊಟ್ಕೊತೀನಿ. ನಾನು ದಾರಪಟ್ಟಿಗೆ ಫ್ರೆಂಡ್ಸ್ ನಾನು ಎಕ್ಸ್ಟ್ರಾ ದಾರ ಏನು ಇದು ಮಾಡಲ್ಲ, ಅಲ್ಲೇ ನಾನು ಓಪನ್ ಬಿಡ್ತಾ ಬರ್ತೀನಿ ಸ್ಟಿಚ್ ಹಾಕುವಾಗಲೇ. ಇವಾಗ ನೋಡೋರಂತೆ ನೋಡಿ ಮೇನ್ ಫ್ಯಾಬ್ರಿಕ್ಕು ಮತ್ತು ದಾರಪಟ್ಟಿಗೆ ಅಂತ ಕಟ್ ಮಾಡಿದ್ನಲ್ಲ ಆ ಫ್ಯಾಬ್ರಿಕ್ನ ಫಸ್ಟ್ ಅದನ್ನು ಅಟ್ಯಾಚ್ ಮಾಡಿ ನಾನು ಒಂದು ಸ್ಟಿಚ್ನ ಹಾಕೋತೀನಿ. ನೋಡಿ ಹೀಗೆ. ಇವಾಗ ಅದನ್ನು ಉಲ್ಟಾ ಇಟ್ಕೊಂಡು ಇದನ್ನು ಉಲ್ಟಾ ಇಟ್ಕೊಂಡು ಅಟ್ಯಾಚ್ ಮಾಡಬೇಕು ಫ್ರೆಂಡ್ಸ್. ಹೀಗೆ ನೋಡಿ. ಅದೇನಾದ್ರು ತುಂಬ ದೊಡ್ಡ ಇದೆ ನಾವು ಮಡಚು ಫೋಲ್ಡ್ ಮಾಡಿ ಹೊಲಿಯುವಾಗ ಅಂದಾಗ ಸ್ವಲ್ಪ ಕಟ್ ಮಾಡ್ಕೊಬೋದು. ನೋಡಿ ಇವಾಗ ದಾರಪಟ್ಟಿನ ಹೀಗೆ ಅಟ್ಯಾಚ್ ಮಾಡಿ ಅದನ್ನು ಉಲ್ಟಾ ತಗೊಂಡು ನೋಡಿ ಮೇನ್ ಫ್ಯಾಬ್ರಿಕ್ ಮೇಲೆ ನಾವು ಫಸ್ಟು 5 ಪಾಯಿಂಟ್ಸ್, ನಾವು ಪಾಯಿಂಟ್ಸ್ ಎಲ್ಲಿ ಕೊಡ್ತೀವೋ ಓಪನ್ ಬಿಡಬೇಕು ಅದನ್ನು 5 ಪಾಯಿಂಟ್ಸ್ನ ನಾವು ಫಸ್ಟೇ ಮಾರ್ಕ್ ಮಾಡ್ಕೊಂಬಿಟ್ರೆ ಒಳ್ಳೆಯದು. ನೋಡಿ ಇವಾಗ ವಿ ಶೇಪಲ್ಲಿ ನಾನು ಸ್ಟಿಚ್ ಮಾಡ್ತಾ ಹೋಗ್ತೀನಿ. ವಿ ಶೇಪಲ್ಲಿ ನಾನು ಪಾಯಿಂಟ್ನ ಮಾರ್ಕ್ ಮಾಡಿದ್ದೀನಲ್ಲ ಆ ಜಾಗಕ್ಕೆ ವಿ ಶೇಪಲ್ಲಿ ಅಲ್ಲಿ ಒಂದು ಸ್ವಲ್ಪ ದಾರ ಅಂದರೆ ನಾವು ಹುಕ್ ಹಾಕೋದಕ್ಕೆ ಗ್ಯಾಪ್ ಕೊಟ್ಕೊಂಡು ನಾನು ಸ್ಟಿಚ್ ಮಾಡ್ತಾ ಹೋಗ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಅಂತ. ನೋಡಿ ಇದು ದಾರಪಟ್ಟಿ ಹಾಕಿದ ತಕ್ಷಣ ನಮಗೆ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಗೇ ಹೋಗುತ್ತೆ. ನೋಡಿದ್ರಲ್ಲ ಫಿನಿಶ್ ಆಯಿತು. ಈಗ ನೋಡಿ ಫ್ರಂಟ್ ಪಾರ್ಟ್ ಕೂಡ ದಾರಪಟ್ಟಿ ಉಪ್ಪಟ್ಟಿ ಅಲ್ಲಿ ಏನು ಎಕ್ಸ್ಟ್ರಾ ದಾರ ಇದೆ ಅದೆಲ್ಲ ಕಟ್ ಮಾಡ್ಕೊಂಬಿಟ್ರೆ ನೋಡಿ ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಇವಾಗ ಇದನ್ನು ಬ್ಯಾಕ್ ಪಾರ್ಟ್ ಜೊತೆ ಶೋಲ್ಡರ್ ಅಟ್ಯಾಚ್ ಮಾಡೋಣ. ಫಸ್ಟು ಬ್ಯಾಕ್ ಪಾರ್ಟ್ನ ನಾನು ಸೀದಾ ಇಟ್ಕೊಂಡು ಫ್ರಂಟ್ ಪಾರ್ಟ್ನ ಉಲ್ಟಾ ಇಟ್ಕೊತಾ ಇದ್ದೀನಿ ಶೋಲ್ಡರ್ ಅಟ್ಯಾಚಿಂಗ್ಗೆ. ನೋಡಿ ಇದರಲ್ಲೂ ಕೂಡ ನಾನು ಡಬಲ್ ಸ್ಟಿಚ್ಗಳನ್ನ ಹಾಕೋತೀನಿ ಶೋಲ್ಡರ್ ಅಟ್ಯಾಚ್ ಮಾಡುವಾಗ. ನೋಡಿ ನೋಡಿ ಇವಾಗ ದಾರಪಟ್ಟಿದ ಅಟ್ಯಾಚ್ ಮಾಡ್ತಾ ಇದ್ದೀನಿ ಶೋಲ್ಡರು, ಡಬಲ್ ಸ್ಟಿಚ್ ಹಾಕೋತಾ ಇದ್ದೀನಿ. ನೋಡಿದ್ರಲ್ಲ ಬಾಡಿ ಪೀಸ್ ರೆಡಿ ಆಗೇ ಹೋಯ್ತು. ನೋಡಿ ಶೋಲ್ಡರ್ ಅಟ್ಯಾಚ್ ಮಾಡಿದ್ಮೇಲೆ ಎಕ್ಸ್ಟ್ರಾ ದಾರ ಎಲ್ಲರೂ ಇದ್ದರೆ ತೆಗೆದಾಕ್ಬಿಡಿ. ಹೀಗೆ ಬಾಡಿ ಪೀಸ್ ರೆಡಿ ಆಗೇ ಹೋಯ್ತು. ಆಲ್ಮೋಸ್ಟ್ ಒಂದು 15ರಿಂದ ಒಂದು 18-19 ನಿಮಿಷ ಆಗಿದೆ ಅಂದ್ಕೊತೀನಿ. ಇಷ್ಟಕ್ಕೆ ನಾವು ಬಾಡಿನ ರೆಡಿ ಮಾಡೇ ಬಿಟ್ವಿ. ನೆಕ್ಸ್ಟು ನಾವು ಸ್ಲೀವ್ ಅಟ್ಯಾಚ್ನ ಮಾಡಬೇಕಾಗುತ್ತೆ. ನೆಕ್ಸ್ಟು ಈ ಥರ 4 ಒಟ್ಟಿಗೆ ಇಟ್ಕೊಂಡು ನೋಡಿ ಫ್ರೆಂಡ್ಸ್, ನಾವು ಶೋಲ್ಡರ್ ಆರ್ಮೋಲ್ ಹತ್ರ ಅಕಸ್ಮಾತ್ ಒಂದು ಚೂರು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಾದ್ರು ಇದ್ದರೆ ಅದನ್ನ ಕಟ್ ಮಾಡ್ಕೊತೀನಿ ಅಷ್ಟೇ ನಾನು. ನೆಕ್ಸ್ಟು ಇವಾಗ ನೋಡ್ಕೊಳ್ಳಿ ಸ್ಲೀವ್ ಪೀಸ್ನ ಸ್ಟಿಚ್ ಮಾಡ್ಕೊಳ್ಳೋದು. ಫ್ಯಾಬ್ರಿಕ್ ತೊಗೋತಾ ಇದ್ದೀನಿ. ಸ್ಲೀವ್ ಪೀಸು ಇದು ಕಡಿಮೆ ಇತ್ತು ಫ್ರೆಂಡ್ಸ್, ಅದು ಬಾರ್ಡ್ರ್ ಬಂದಿರೋದ್ರಿಂದ ಸ್ವಲ್ಪ ನಮಗೆ ಕಡಿಮೆ ಇದೆ ಅನ್ನಿಸ್ತು. ಸೊ ನಾನು ಆ ಕಡೆ ಈ ಕಡೆ ಎರಡೂ ಕಡೆ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನಾನು ಅಟ್ಯಾಚ್ ಮಾಡ್ಕೋತೀನಿ. ಸ್ವಲ್ಪ ನೋಡಿ ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಾದ್ರು ನಾವು ಅಟ್ಯಾಚ್ ಮಾಡೋದಿಲ್ಲ ಅಂದರೆ ಇನ್ನೂ ಇದರಿಂದನೂ ಒಂದು 3-4 ಮಿನಿಟ್ಸ್ ಇನ್ನೂ ಬೇಗ ಆಗುತ್ತೆ. ಅಂದರೆ ಕೆಲವೊಂದು ದೊಡ್ಡ ಅಂದರೆ ದೊಡ್ಡ ಬಟ್ಟೆ ಇರುತ್ತೆ, ನಾವು ಏನೂ ಅಟ್ಯಾಚ್ ಮಾಡೋ ಅವಶ್ಯಕತೆನೇ ಇರಲ್ಲ. ಬಟ್ ಕೆಲವೊಂದು ಬ್ಲೌಸ್ ಪೀಸ್ಗಳು ಚಿಕ್ಕ ಇರೋದ್ರಿಂದ ನಾವು ಈ ಸ್ಲೀವ್ಸ್ ಪಟ್ಟಿಗೆ ನಾವು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಲೇಬೇಕಾಗುತ್ತೆ. ನಂಗೆ ನೋಡಿ ದಾರ ಬೇರೆ ಕಟ್ ಆಯಿತು ಬಾಬಿಂದು, ಅದನ್ನು ಸೇರಿಸ್ಕೊಂಡು ಮತ್ತೆ ಸ್ಟಿಚ್ ಹಾಕೋತಾ ಇದ್ದೀನಿ. ನೋಡಿ ಈ ಕಡೆ ಅಂದರೆ ಏನು ಗೊತ್ತಾ ಫ್ರೆಂಡ್ಸು, ಕೆಲವರು ಒಂದೇ ಸೈಡಲ್ಲಿ ಅಟ್ಯಾಚ್ ಮಾಡ್ಕೋತಾರೆ ದೊಡ್ಡ ಫ್ಯಾಬ್ರಿಕ್ ಹಾಕಿ. ಬಟ್ ನನಗದು ಏನೋ ಇಷ್ಟ ಆಗಲ್ಲ.
ನಾನು ಸೆಂಟ್ರ್ ಪಾಯಿಂಟ್ಗೆ ನಾನು ಬಾರ್ಡರ್ ಇರೋದನ್ನ ಕಟ್ ಮಾಡಿಕೊಂಡು ಆಮೇಲೆ ಆ ಕಡೆ ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಒಂದು 2 ಇಂಚು ಫ್ಯಾಬ್ರಿಕ್ ಬೇಕಾಗುತ್ತೆ, ಎಷ್ಟು ಫ್ಯಾಬ್ರಿಕ್ ಬೇಕಾಗುತ್ತೆ ನೋಡಿಕೊಂಡೇ ನಾನು ಅಟ್ಯಾಚ್ ಮಾಡ್ಕೊಳ್ಳೋದು. ನೋಡಿ ಅಟ್ಯಾಚ್ ಮಾಡ್ಕೊಂಡಾಯಿತು. ಇವಾಗ ಆ ಪೀಸ್ನು ಕೂಡ ನಾವು ಅಟ್ಯಾಚ್ ಮಾಡ್ಕೊಂಬಿಡೋಣ ಫಸ್ಟೇ. ಆಮೇಲೆ ಲೈನಿಂಗ್ ಹಾಕಿ ನಾವು ಸ್ಟಿಚ್ ಮಾಡ್ಕೊಬೋದು. ನೋಡಿ ಆ ಕಡೆ ಒಂದು ಪೀಸು ಈ ಕಡೆ ಒಂದು ಪೀಸು ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ ಇವಾಗ ಅಟ್ಯಾಚ್ ಮಾಡಿಕೊಂಡೆ. ಫಸ್ಟು ಉಲ್ಟಾ ಇಟ್ಕೊಂಡು ಫ್ಯಾಬ್ರಿಕ್ನ ಒಂದು ಸ್ಟಿಚ್ ಹಾಕ್ಕೊಂಡು ಅದಾದಮೇಲೆ ಅದ್ರ ಮೇಲ್ಗಡೆ ಒಂದು ಕಿನ್ನರಿ ಸ್ಟಿಚ್ಚನ್ನ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ನಾವು. ಏಕೆಂದರೆ ಗಟ್ಟಿ ಮೇಯ್ನ್ ಫ್ಯಾಬ್ರಿಕ್ನೇ ನಾವು ಅಟ್ಯಾಚ್ ಮಾಡೋದ್ರಿಂದ ತುಂಬ ದಿನ ಯೂಸ್ ಮಾಡುವಾಗ ಅದು ಸ್ಟಿಚ್ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಅದಕ್ಕೆ ಎರಡೂ ಕಡೆನೂ ಸ್ಟಿಚ್ ಹಾಕೋತಾ ಇದ್ದೀನಿ. ನೋಡಿ ಹೀಗೆ ಸ್ವಲ್ಪ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಇವಾಗ ಲೈನಿಂಗ್ ಪೀಸ್ನ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಲೈನಿಂಗ್ ಪೀಸ್ನ ನಾವು ಮಾರ್ಕ್ ಮಾಡಿರ್ತೀವಲ್ಲ ಅದನ್ನು ಉಲ್ಟಾ ಇಟ್ಕೊಂಡು ನಾವು ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ. ಯಾಕೆಂದರೆ ಮಾರ್ಕಿಂಗು ನಮಗೆ ಮೇನ್ ಈ ಕಡೆ ಬೇಕಾಗುತ್ತೆ. ಸೊ ಉಲ್ಟಾ ಇಟ್ಕೊಂಡು ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ನೋಡಿ ಹೀಗೆ ಸೀದಾ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಫ್ರೆಂಡ್ಸ್ ನಾನು ಯಾವಾಗ್ಲೂ ಹಾರ್ಮಲ್ ಡೌನಿಂಗು ಫ್ರಂಟ್ ಪಾರ್ಟ್ ಡೌನಿಂಗ್ನ ನಾನು ಕಟಿಂಗಲ್ಲಿ ತೆಗೆಯಲ್ಲ. ಇವಾಗ ಸ್ಟಿಚ್ ಮಾಡುವಾಗ ನನಗೆ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಅನ್ನೋದನ್ನ ನಾನು ಮಾರ್ಕ್ ಹಾಕ್ಕೊಂಡಿರ್ತೀನಿ. ಸೊ ಅಲ್ಲಿ ಇವಾಗ ಸುತ್ತ ಫ್ಯಾಬ್ರಿಕ್ ಸ್ಟಿಚ್ ಮಾಡ್ತಿರ್ತೀನಿ ನೋಡಿ, ಆವಾಗ ಅಲ್ಲಿ ಡೌನಿಂಗ್ ಯಾವ ಸೈಡ್ ಬೇಕೋ ಅಲ್ಲಿ ಡೌನಿಂಗ್ಗೆ ನಾನು ಸ್ಟಿಚ್ ಹಾಕೋತೀನಿ. ನೋಡಿ ಫಸ್ಟು ಇದು ಇಲ್ಲಿ ನೋಡಿ ಈ ಸೈಡು ಡೌನಿಂಗ್ ಬೇಕು ಅದಕ್ಕೋಸ್ಕರ ನಾನು ಇದು ಲೆಫ್ಟ್ ಸೈಡು ಪೀಸು ಡೌನಿಂಗ್ನ ಸ್ಟಿಚ್ಚು ಅಂದರೆ ಡೌನಿಂಗ್ ಮಾತ್ರ ಸ್ಟಿಚ್ ಮಾಡಿದ್ದೀನಿ. ಇವಾಗ ಕಟಿಂಗ್ ಮಾಡಲ್ಲ, ಎಕ್ಸ್ಟ್ರಾ ಫ್ಯಾಬ್ರಿಕ್ ಮಾತ್ರ ನಾನು ಕಟಿಂಗ್ ಮಾಡ್ಕೊತೀನಿ. ಇನ್ನೊಂದು ಸ್ಲೀವ್ನು ಕೂಡ ಸ್ಟಿಚ್ ನೋಡಿ ಮಧ್ಯ ಸೆಂಟ್ರ್ ಪಾಯಿಂಟ್ಗೆ ನ್ಯಾಚ್ ಹಾಕ್ಕೊಂಡೆ. ಇನ್ನೊಂದು ಸ್ಲೀವ್ ಕೂಡ ನಾನು ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ನಾನು ಅದನ್ನು ಫ್ರಂಟ್ ಪಾರ್ಟ್ ಡೌನಿಂಗ್ನ ನಾನು ಕಟ್ ಮಾಡ್ಕೊಳ್ಳೋದು. ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ನಾನು ಯಾವುದೇ ಬ್ಲೌಸ್ ಸ್ಟಿಚ್ ಮಾಡಿದ್ರು ನಾನು ಕಟಿಂಗ್ ಮಾಡುವಾಗ ಫ್ರಂಟ್ ಡೌನಿಂಗ್ ಶೇಪ್ನ ನಾನು ತೆಗಿಯಲ್ಲ. ಸ್ಟಿಚ್ ಆದಮೇಲೆ ನಾನು ಆ ಶೇಪ್ನ ಇವಾಗ ಬಾಡಿಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅನ್ನೋ ಟೈಮಲ್ಲಿ ಮಾತ್ರ ನಾನು ಫ್ರಂಟ್ ಪಾರ್ಟ್ ಶೇಪ್ನ ನಾನು ತೆಗೆಯೋದು. ನೋಡಿ ಇವಾಗ ರೈಟ್ ಸೈಡ್ ಪೀಸ್ನ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಅಂದರೆ ಫ್ರೆಂಡ್ಸ್ ಕಟಿಂಗ್ ಮಾಡುವಾಗ ನೀವು ಒಂದು ಮಾರ್ಕ್ ಹಾಕೊಂಬಿಡಿ ಸಾಕು. ಅಂದರೆ ಕೆಲವರು ಫಸ್ಟ್ ಕಟಿಂಗಲ್ಲಿ ಕಟ್ ಮಾಡಿಕೊಂಡು ಹೊಲಿಯೋಂಥವ್ರು ಇರ್ತಾರೆ ಕನ್ಫ್ಯೂಸ್ ಆಗ್ದೇನೆ. ಬಟ್ ನನಗೆ ಸ್ಟಾರ್ಟಿಂಗಿಂದ ಏನೋ ನನಗೆ ಇದೇ ಅಭ್ಯಾಸ ಆಗಿಬಿಟ್ಟಿದೆ. ಫುಲ್ ಸ್ಟಿಚ್ ಆದಮೇಲೆ ನಾನು ಬಾಡಿಗೆ ಅಟ್ಯಾಚ್ ಮಾಡುವಾಗ ಡೌನಿಂಗ್ನ ನಾನು ಕಟ್ ಮಾಡ್ಕೊಳ್ಳೋದು. ಅದೇ ಮಾವಿನಕಾಯಿ ಶೇಪ್ ಬರುತ್ತೆ ಗೊತ್ತಾ ಸ್ಲೀವಲ್ಲಿ, ಅದು ನೋಡಿ ಇವಾಗ ಈ ಸೈಡು ಹಾಕ್ಕೊಂಡಿದ್ದೀನಿ ಆ ಮಾವಿನಕಾಯಿ ಸ್ಟಿಚ್ನ. ಫಸ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನಾವು ಕಟ್ ಮಾಡಿಬಿಟ್ಟು ಮಧ್ಯ ನ್ಯಾಚ್ ಹಾಕ್ಕೊತೀನಿ. ನೋಡಿ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಫಸ್ಟು ಕಟ್ ಮಾಡಿಕೊಂಡೆ. ಆ ಕಡೆ ಈ ಕಡೆ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದನ್ನು ಬಾಡಿಗೆ ಸ್ಟಿಚ್ ಮಾಡಿದಾಗ ಕಟ್ ಮಾಡ್ಕೋಬೋದು. ಇವಾಗ ನೋಡಿ ಈ ಪೀಸ್ನ ಸೀದಾ ಇಟ್ಕೊಂಡಿದ್ದೀನಿ. ನೋಡಿ ಅಲ್ಲಿ ಮಾವಿನಕಾಯಿ ಶೇಪ್ ನಿಮಗೆ ಕಾಣ್ತಾ ಇದೆ ಅನ್ಕೋತೀನಿ. ಅದ್ರ ಮೇಲೆ ಈ ಪೀಸ್ನ ಉಲ್ಟಾ ಇಟ್ಕೊಂಡಿದ್ದೀನಿ. ಇವಾಗ ಎರಡೂ ಮಾವಿನಕಾಯಿ ಶೇಪು ಒಂದೇ ಕಡೆ ಕಾಣಿಸ್ತಾ ಇದೆ ನೋಡಿ, ಆ ಮಾವಿನಕಾಯಿ ಶೇಪ್. ಇವಾಗ ನಾನು ಅದನ್ನು ಕಟ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ನೋಡಿ ಅಲ್ಲಿ ನನಗೇನೋ ಗೊತ್ತಿಲ್ಲ, ನನಗಿದೇ ಅಭ್ಯಾಸ. ನಾನು ಸ್ಟಾರ್ಟಿಂಗಿಂದ ನಾನು ಬ್ಲೌಸ್ ಸ್ಟಿಚ್ ಮಾಡುವಾಗಿಂದನೂ ಇದೇ ಅಭ್ಯಾಸ. ಅಂದರೆ ಫ್ರಂಟ್ ಪಾರ್ಟ್ಗೆ ಅದು ಯಾವ್ದು ಬರಬೇಕು ಅಂತ ನನಗೆ ನೀಟಾಗಿ ಗೊತ್ತಾಗುತ್ತೆ, ಕನ್ಫ್ಯೂಷನ್ ಇರಲ್ಲ. ಸೊ ಇವಾಗ ನಾನು ಫಸ್ಟು ಲೆಫ್ಟ್ ಸೈಡ್ ಸ್ಲೀವ್ನ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನಾನು ಸೆಂಟ್ರ್ ಪಾಯಿಂಟಿಂದ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್, ಮತ್ತೆ ಸೆಂಟ್ರ್ ಪಾಯಿಂಟ್ಗೆ ಎಂಡಿಂಗ್ ಮಾಡ್ತೀನಿ. ನೋಡಿ ನಾನು ಹೇಗೆ ಸ್ಲೀವ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅನ್ನೋದು ನೋಡ್ಕೊಳ್ಳಿ. ಸೆಂಟ್ರ್ ಪಾಯಿಂಟಲ್ಲೇ ಅದನ್ನು ನ್ಯಾಚ್ ಹೊಡೆದಿದ್ನಲ್ಲ, ಸೊ ಸೆಂಟ್ರ್ ಪಾಯಿಂಟಿಂದನೇ ನಾನು ಸ್ಟಾರ್ಟ್ ಮಾಡೋದು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ.
ನೋಡಿ ಫ್ರೆಂಡ್ಸ್, ನೀವು ನೀಟಾಗಿ ನೋಡಿ ಕಲ್ತ್ಕೋಬೇಕು ಅಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬಾರ್ದು. ಒಂದೊಂದು ಪಾಯಿಂಟ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ನೋಡಿ ಇವಾಗ ಆ ಸೈಡ್ ಹೋಗ್ತಾ ಇದ್ದೀನಿ. ಸ್ಟಿಚ್ಚಿಂಗ್ ಅರ್ಧ ಇಂಚ್ ಬಿಟ್ಟು ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಹಾಗೆ ಉಲ್ಟಾ ಮಾಡಿಕೊಂಡು ಇವಾಗ ಸೆಂಟ್ರ್ ಪಾಯಿಂಟಿಗೆ ಬಂದೇ ಅಲ್ಲೇ ಎಂಡ್ ಮಾಡ್ತೀನಿ ನಾನು ಸ್ಟಿಚ್ನ. ನೋಡಿ ಸೆಂಟ್ರ್ ಪಾಯಿಂಟಿಗೆ ಬಂದು ನೋಡಿದ್ರೆ ಸ್ಲೀವ್ ಅಟ್ಯಾಚ್ ಆಗೇ ಹೋಯ್ತು. ನೋಡ್ತಾ ಇದ್ದೀರಾ. ಇವಾಗ ಈ ಸೈಡು ಇದೂ ಹಾಗೇ ನಾನು ಸೆಂಟ್ರ್ ಪಾಯಿಂಟಿಂದನೇ ಸ್ಟಾರ್ಟ್ ಮಾಡೋದು. ಯಾವಾಗಲೂ ನಾಚ್ ಹೊಡ್ಕೊಂಡಿರ್ತೀನಲ್ಲ, ಸೊ ಶೋಲ್ಡರ್ ಸೆಂಟ್ರ್ ಪಾಯಿಂಟ್ ಅಲ್ಲಿಂದ ಸ್ಟಾರ್ಟ್ ಮಾಡಿ ಮತ್ತೆ ನಾನು ಆ ಕಡೆಯಿಂದ ಉಲ್ಟಾ ತಗೊಂಡು ಫ್ಯಾಬ್ರಿಕ್ನ ಹಾಗೆ ಸ್ಟಿಚ್ ಮಾಡಿ ಪೂರ್ತಿ ಸ್ಲೀವ್ ಅಟ್ಯಾಚ್ ಆದಮೇಲೆ ಸೆಂಟ್ರ್ ಪಾಯಿಂಟಿಗೆ ಬಂದು ನಾನು ಕ್ಲೋಸ್ ಮಾಡ್ತೀನಿ. ನೋಡಿ ಹೀಗೆ ನಾನು ಕೈನ ಹ್ಯಾಂಡ್ಸ್ನ ಹೇಗೆ ಮೂವ್ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಹುಷಾರಾಗಿ ಮಾಡಿ, ನೀಡ್ಲು ಕೈ ಮೇಲೆ ಬಿಡೋ ಚಾನ್ಸಸ್ ಇರುತ್ತೆ. ನೋಡಿದ್ರಾ, ಇದನ್ನು ಕೂಡ ಸೆಂಟ್ರ್ ಪಾಯಿಂಟಿಗೆ ಬಂದು ನಾನು ಇವಾಗ ಎರಡೂ ಸೈಡು ಸ್ಲೀವ್ ಅಟ್ಯಾಚಿಂಗ್ ಆಯಿತು. ನಾನು ಫಸ್ಟು ಫ್ರೆಂಡ್ಸ್, ನಾನು ಯಾವಾಗಲೂ ಅಂದರೆ ಅಳತೆ ಮಾರ್ಕ್ ಮಾಡ್ಕೊಂಡು ಆ ಸ್ಟಿಚ್ ಹಾಕಲ್ಲ. ಫಸ್ಟು ನಾನು ಎಡ್ಜಲ್ಲಿ ಅಂದರೆ ಬಾಡಿ ಎಡ್ಜು ಮತ್ತು ಸ್ಲೀವ್ ಎಡ್ಜಲ್ಲಿ ಫಸ್ಟು ಒಂದು ಸ್ಟಿಚ್ನ ಹಾಕೊಂಡ್ಬಿಡ್ತೀನಿ. ನೋಡಿ ಬಾಡಿಯಿಂದ ಸ್ಟಾರ್ಟ್ ಮಾಡಿ ನಾನು ಕಂಕ್ಳ ಹತ್ರ ಇದ್ಕೊಟ್ಟು ಹೀಗೆ ಒಂದು ಸ್ಟಿಚ್ನ ಫಸ್ಟು ಎರಡೂ ಸೈಡಲ್ಲಿ ನಾನು ಫಸ್ಟು ಎಂಡಿಂಗಿಗೆ ಒಂದೊಂದು ಸ್ಟಿಚ್ನ ಹಾಕೋತಿದ್ದೀನಿ. ಈಗ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಫುಲ್ ಫಿನಿಶಿಂಗ್ ಆಗ್ತಾ ಇದೆ ಬ್ಲೌಸು. ನೋಡಿ ಹೀಗೆ ಎಂಡಿಂಗಲ್ಲಿ ಕಂಕ್ಳ ಹತ್ರ ನೀವು ನೋಡ್ಕೊಬೇಕು, ಅದು ಕರೆಕ್ಟಾಗಿ ಕೂತಿರುತ್ತೆ. ಆ ಕಡೆ ಈ ಕಡೆ ಪ್ಲಸ್ ಪಾಯಿಂಟ್ ಥರ ನೋಡಿ ಹೀಗೆ ಹಾಕೊಂಬಿಟ್ಟು ಇವಾಗ ನಾನು ಅಳತೆ ಬ್ಲೌಸ್ನ ತಗೊಂಡು ಸ್ಲೀವ್ ಎಷ್ಟು ಓಪನಿಂಗ್ ಬೇಕು ಮತ್ತು ಕೆಳಗಡೆ ಚೆಸ್ಟು ವೇಸ್ಟ್ ಹತ್ರ ಎಷ್ಟು ಬೇಕಾಗುತ್ತೆ ಅದನ್ನು ನಾನು ಮೆಜರ್ಮೆಂಟ್ ಮಾಡಿಕೊಂಡು ಅದ್ರ ಪಾಯಿಂಟ್ನ ಇಟ್ಕೊತೀನಿ. ಫಸ್ಟು ಅಳತೆ ಮಾಡಿ ಮಾರ್ಕ್ ಮಾಡಿಕೊಂಡು ಆಮೇಲೆ ನಾನು ಲೈನ್ ಸ್ಟಿಚ್ನ ಹಾಕ್ಕೊಳ್ಳೋದು. ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನು. ಅಂದರೆ ನನ್ನ ಮಿಷಿನು ಟೇಬಲಲ್ಲೇ ನನಗೆ ಟೇಪ್ ಇರೋದ್ರಿಂದ ಅಲ್ಲೇ ನೋಡ್ಕೊಂಡು ಮಾರ್ಕ್ ಮಾಡಿಕೊಂಡು ಇವಾಗ ನೋಡಿ 1.5 ಇಂಚು, ನಾನು ಯಾವಾಗಲೂ 2 ಇಂಚ್ ಫ್ಯಾಬ್ರಿಕ್ ಬಿಟ್ಟಿರ್ತೀನಿ. ಆ ಸ್ಟಿಚ್ ಹಾಕಿದ್ದೀನಲ್ಲ ಆಲ್ಮೋಸ್ಟ್ ಫಸ್ಟೇ, ಸೊ ಅದೊಂದು 1/2 ಇಂಚ್ ಇರುತ್ತೆ. ಸೊ ಈಗ 1.5 ಇಂಚ್ಗೆ ನಾನು ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ಈ ಕಡೆನೂ ಕೂಡ ಹಾಗೆಯೇ 1.5 ಇಂಚು ಮಾರ್ಕ್ ಮಾಡಿಕೊಂಡು ಸ್ಲೀವ್ ಓಪನಿಂಗ್ ಎಷ್ಟು ಬೇಕು ಅಂತ ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಬೇಕು. ನೋಡಿ ಹೀಗೆ ಸ್ಲೀವ್ ಓಪನಿಂಗ್ನ ಈಗ ಇಟ್ಕೊಂಡು ನಮ್ಮ ಹೊಸದಾಗಿ ಈಗ ಸ್ಟಿಚ್ ಮಾಡ್ತಾ ಇರೋ ಬ್ಲೌಸ್ನ ಹಾಗೆ ಇಟ್ಕೊಂಡು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ನೋಡ್ಕೊಳ್ಳಿ ಹೀಗೆ. ಹೀಗೆ ಮಾರ್ಕ್ ಮಾಡಿಕೊಂಡು ಇವಾಗ ನಾವು ಬಾಡಿ ಫಿಟ್ಟಿಂಗ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಎರಡೂ ಕಡೆ ಫಸ್ಟು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ. ಮಾರ್ಕ್ ಮಾಡಿ ಇಟ್ಕೊಂಡು ನಾನು ಫಸ್ಟು ಫ್ರೆಂಡ್ಸ್ ನನ್ನ ಬಾಡಿ ಪಾರ್ಟಿಂದನೇ ನಾನು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡೋದು. ನೋಡಿ ಹೀಗೆ ಕಂಕ್ಳ ಹತ್ರನೂ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫುಲ್ಲು ಒಂದು ಸ್ಟ್ರೈ ಸ್ಟಿಚ್ನ ಹಾಕ್ಕೊಂಡು ಹಾಗೇ ಅದನ್ನು ಹಾಗಾಗೆ ಉಲ್ಟಾ ತಿರುಗಿಸ್ಕೊಂಡು, ಯಾವಾಗಲೂ ಗೊತ್ತಲ್ವ ಬಾಡಿ ಫಿಟ್ಟಿಂಗ್ ಮಾಡಬೇಕಾದ್ರೆ 3 ಸ್ಟಿಚ್ನ ಹಾಕ್ತೀವಿ ಯಾವಾಗಲೂ. ಇವಾಗಲೂ ಕೂಡ ನಾನು 3 ಸ್ಟಿಚ್ನ ಹಾಗಾಗೆ ಉಲ್ಟಾ ಮಾಡ್ಕೊಂಡು ಹಂಗಂಗೆ ಸ್ಟಾರ್ಟ್ ಮಾಡಿ 3 ಸ್ಟಿಚ್ನ ಹಾಕಿ ಕಂಪ್ಲೀಟ್ ಮಾಡಿದೆ. ನೋಡಿದ್ರಲ್ಲ, ಇವಾಗ ಅಲ್ಲಿರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಇದೆಯಲ್ಲ ಸ್ಲೀವ್ ಹತ್ರ ನಾವು ಒಂದು ಸ್ವಲ್ಪ ಎಕ್ಸ್ಟ್ರಾ ಫ್ಯಾಬ್ರಿಕ್ ಬಿಟ್ಟಿದ್ವಲ್ಲ, ಎಂಡಿಂಗಲ್ಲಿ ನಾವು ಬಾಡಿ ಫಿಟ್ಟಿಂಗ್ಗೆ ಯಾವ ಸ್ಟಿಚ್ ಹಾಕಿದ್ವಲ್ಲ ನಾವು ಸ್ಟಾರ್ಟಿಂಗ್, ನೋಡಿ ಅದ್ರ ಪಕ್ಕಕ್ಕಾದಂಗೆ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೊಂಬಿಡೋಣ. ಈ ಕಡೆನೂ ಕೂಡ ಇವಾಗ ಅದೇ ಥರ ಬಾಡಿ ಫಿಟ್ಟಿಂಗ್ ಮಾಡ್ಕೊಂಬಿಡೋಣ. ನೋಡಿ
ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ನಾನು ಪೂರ್ತಿ ಬ್ಲೌಸ್ನ ಸ್ಟಿಚ್ ಮಾಡೋದನ್ನ ನಾನು ಎಲ್ಲೂ ಸ್ಕಿಪ್ ಮಾಡ್ದಿದ್ದಂಗೆ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದೇ ಥರ ನಾನು ಸ್ಟಿಚ್ ಮಾಡೋದು ಬ್ಲೌಸ್ಗಳನ್ನ. ಬೇಗ ಸ್ಟಿಚಿಂಗ್ ಮಾಡ್ಬೋದು. ನೀವು ಕಲ್ತ್ಕೊಳ್ಳಿ, ನೀವು ಸ್ಟಿಚ್ ಮಾಡಿ, ನೀವು ಅರ್ನ್ ಮಾಡಿ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿದ್ರಲ್ಲ, ಮುಗ್ದೇ ಹೋಯ್ತು ಒಂದು ಬ್ಲೌಸ್ ಸ್ಟಿಚ್ ಮಾಡಿ. ನಾನು ಈ ಸೈಡು ಕೂಡ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರ, ನಾನು ಕೆಳಗಡೆ ಬೆನ್ನ ಹತ್ರ ಅಂದರೆ ಬ್ಯಾಕ್ ಸೈಡು ಫಿಟ್ಟಿಂಗ್ ಸ್ಟಿಚ್ನ ಹಾಕ್ಕೊಂಡಿರಲ್ಲ. ಅದನ್ನು ಕೂಡ ನಾನು ಕೊನೆಯಲ್ಲಿ ನನಗೆ ಎಷ್ಟು ಫ್ಯಾಬ್ರಿಕ್ ಲೂಸ್ ಇದೆ ಅನ್ನೋದನ್ನ ನೋಡಿಕೊಂಡು ವೇಸ್ಟ್ ಹತ್ರ ನಾನು ಬೆನ್ನಿಗೆ ಒಂದು ಸೆಂಟ್ರ್ ಪಾಯಿಂಟ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನಾನು ಒಂದೊಂದು ಸ್ಟಿಚ್ನ ಹಾಕೋತೀನಿ. ನೋಡಿ, ಇವಾಗ ನಾನು ಆ ಡಾಟ್ ಪಾಯಿಂಟ್ ಇದೆಯಲ್ಲ, ಆ ಡಾಟ್ ಪಾಯಿಂಟ್ನ ಇವಾಗ ಸ್ಟಿಚ್ ಹಾಕೋತಾ ಇದ್ದೀನಿ ಎಂಡಿಂಗಲ್ಲಿ. ನಾನು ಬ್ಲೌಸ್ ಸ್ಟಿಚ್ ಮಾಡೋ ಮೆಥಡ್ ಇದೇನೆ ಫ್ರೆಂಡ್ಸ್. ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಅವ್ರವ್ರ ಮೆಥಡಲ್ಲಿ ಮಾಡ್ತಾರೆ. ಬಟ್ ಇವಾಗ ನಾನು ಮಾಡಿರೋ ಮೆಥಡಲ್ಲಿ ಮಾಡಿದ್ರೆ ಅರ್ಧ ಗಂಟೆನಲ್ಲಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ನೋಡಿ, ಒಂದು ಬ್ಲೌಸ್ ಸ್ಟಿಚಿಂಗ್ ಕಂಪ್ಲೀಟ್ ಆಗೇ ಹೋಯ್ತು. ಐರ್ನಿಂಗ್ ಮಾಡಿದ್ರೆ ಮುಗೀತು, ಕಸ್ಟಮರ್ಗೆ ಕೊಡೋದು. ಇನ್ನೊಂದು ಉಕ್ಸ್ ಹಾಕಬೇಕು, ದಾರಪಟ್ಟಿ ಅದರಲ್ಲೇ ಬಿಟ್ಟಿದ್ದೀನಿ. ಸೊ ಉಕ್ಸ್ ಹಾಕ್ಬಿಟ್ರೆ ಮುಗೀತು, ಬ್ಲೌಸ್ ಕಂಪ್ಲೀಟ್. ನೋಡಿದ್ರಲ್ಲ, ಅವ್ರೇನಾದ್ರು ಟ್ಯಾಗ್ ಕೇಳಿದ್ರೆ ಟ್ಯಾಗ್ ಇಟ್ಕೊಡಿ, ಇಲ್ಲ ಬೇಡ ಅಂದರೆ ಬೇಡ. ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಫಿನಿಶಿಂಗು. ಐರ್ನಿಂಗ್ ಮಾಡಿದ್ರೆ ಇನ್ನೂ ಫಿನಿಶಿಂಗ್ ಕಾಣುತ್ತೆ. ನೋಡಿ, ನನಗೆಲ್ಲೋ ಒಂದು ಚೂರು ಏನೂ ಸುಕ್ಕು ಥರ ಏನೂ ಬಂದಿಲ್ಲ. ಆಮೇಲೆ ನೋಡಿ, ಇಲ್ಲಿ ಸೆಂಟ್ರ್ ಪಾಯಿಂಟಲ್ಲಿ ಪ್ಲಸ್ ಆಕಾರ ಹಿಂಗೆ ಬಂದುಬಿಟ್ರೆ ಫ್ರೆಂಡ್ಸ್, ಯಾವುದೇ ಒಂದು ಆರ್ಮೋಲ್ ಪ್ರಾಬ್ಲಮ್ ಏನೂ ಬರೋದಿಲ್ಲ. ನೀಟಾಗಿ ಕೂರುತ್ತೆ ಬ್ಲೌಸು, ಒಂದು ಚೂರು ಪ್ರಾಬ್ಲಮ್ ಇಲ್ದಿದ್ದಂಗೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.